ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರೇನು ರೀ? ಚನ್ನಬಸಪ್ಪ ಅದ್ರಿ. ಅವ್ರಿ ಅವ್ರಿ ಕರೆ ಅವ್ರಿ ಅವ್ರಿ. ಹ್ಞೂ ರೀ. ಇದನ್ನ ಯಾವಾಗ ಬಿತ್ತಿದ್ರಿ ನೀವು? ಈಗ ಒಂದೂವರೆ ತಿಂಗಳು ಆಯ್ತು ರೀ. ಹೌದ್ರಾ? 2 ತಿಂಗಳು. 2 ತಿಂಗಳದ್ದು ಐತ್ರಿ. ಹಾಂ. ಹೆಂಗೆ ಬೀಜದ ಹೆಂಗೆ ಏನು ರೀ ಕಮರ್ಷಿಯಲ್ ರೀ ಇದು? ಬೀಜದ ಏನು ಅವ್ರ ಕೊಟ್ಟು ಅವ್ರ ಒಯ್ತಾರ ಬೀಜನ? ಹಾಂ, ಅವ್ರ ಒಯ್ತಾರೆ. ಹಾಂ. ಎಷ್ಟು ತಿಂಗಳು ಹೆರ್ತೀರಿ ಇದನ್ನ? ಇದು 3 ತಿಂಗಳಿಗೆ ಕುಲ ಹಾಕತ್ರಿ. ಒಣಗೆ ಬಿಡ್ತು 3 ತಿಂಗಳು ಕಾಯಿ. ಒಂದು ಎಕರೆಗೆ ಎಷ್ಟು ಕ್ವಿಂಟಲ್ ನೋಡ ಬರುತ್ತೆ ರೀ? ಇದು ಎಕರೆಕ್ಕೆ 5ರಿಂದ 8 ಕ್ವಿಂಟಲ್ ಬರ್ತಾರೆ. ಹೌದ್ರಾ? ಹೆಂಗೆ ಕ್ವಿಂಟಲ್ ತೊಗೊಂತಾರೆ ಅವರು? ಇದು 18,000 ರೀ. 18,000 ರೀ? ಹ್ಞೂ ರೀ. ವರ್ಷಾನ ಇದೇ ರೇಟ್ ಇರುತ್ತೆ? ಇಲ್ರಿ, ಈ ವರ್ಷ ಜಾಸ್ತಿ ರೀ. ಹಿಂದಿನ ವರ್ಷ 15,000 ಇತ್ತು. ಈ ವರ್ಷ ಜಾಸ್ತಿ. ಹೌದ್ರಾ? ಇವಾಗ ಬಿತ್ತೋಬೇಕಾರೆ ಏನೇನು ಗೊಬ್ಬರ ಹಾಕ್ತೀರಿ ಇದಕ್ಕೆ? ಬಿತ್ತಬೇಕಾರೆ ನೆಲಕ್ಕೆ ಮೊದ್ಲು ಫಸ್ಟ್ DAP ಹಾಕಿದ್ದೀವಿ ರೀ. ಹಿಂದ್ಲಿದ್ದ 10-26 ಹಾಕಿದ್ವಿ. ಮೇಲ್ಗಡೆ 10-26 ಹಾಕಿರಿ. ಎಷ್ಟು ಟೈಮ್? 2 ಟೈಮ್ ಗೊಬ್ಬರ ಹಾಕದ? 2 ಟೈಮ್ ಹಾಕ್ಯಾವ್ರಿ. ಅಂದ್ರೆ ಬಿತ್ತೋಬೇಕಾರೆ ಒಂದು ಚೀಲ ಹಾಕಿದಿರಿ? ಎಕರೆಕ್ಕೆ ಒಂದೊಂದು ಚೀಲ ಹಾಕ್ಯಾವ್ರಿ. ಮೇಲ್ಗಡೆ ಒಂದು ಚೀಲ ರೀ. 10-26. ಹ್ಞೂ ರೀ. ಮತ್ತೆ ಬೇರೆ ಏನು ಗೊಬ್ಬರ ಹಾಕಿಲ್ಲ? ಇಲ್ಲ, ಬೇರೆ ಗೊಬ್ಬರ ಹಾಕಿಲ್ಲ ರೀ. ಮತ್ತೆ ಔಷಧಿ ಏನು ಸಿಂಪಡಣೆ ಮಾಡಿದಿರಿ ಅದಕ್ಕೆ? ಔಷಧಿ ಹೊಡೆದವ್ರಿ. ಹೌದ್ರಾ? ಔಷಧಿ ಅಂಪ್ಲಿಗೂ ಅದನ್ನು ಹೊಡೆದವ್ರಿ. ಹೌದು. 4 ಟೈಮ್ ಸಿಂಪಡಣೆ ಮಾಡ್ತೀರಿ? 4 ಟೈಮ್ ಎಂಪ್ಲಿಗೂ ಹೊಡಿತೀರಾ ಅಥವಾ ಬೇರೆ ಹೊಡಿತೀರಾ? ಇಲ್ಲ, ಬೇರೆ ಹೊಡೆದವ್ರು. ಸೀರ್ ಇತ್ತಲ್ರಿ, ಅದಕ್ಕೆ ಮೊನೊಕ್ರೋಟೋ ಪಾಸ್ ಕಂಪ್ಯೂಟರ್ ರೀ. ಹೌದ್ರಾ? ಓಕೆ. ಈಗಂದ್ರೆ ಎಂಪ್ಲಿಗೂ ಈಗ ಸೀರಿದ್ದಾಗ ಕಂಪ್ಯೂಟರು ಮೊನೊಕ್ರೋಟೋ ಪಾಸ್ ಹೊಡೆದ್ರಿ. ಆಮೇಲೆ ನೆಕ್ಸ್ಟ್ ಟೈಮ್ ಎಂಪ್ಲಿಗೂ ಹೊಡ್ಕೊಂತ ಬಂದಿದ್ದೀರಿ. ಎಂಪ್ಲಿಗೂ ಎಷ್ಟು ಟೈಮ್ ಹೊಡೆದ್ರ? ಹ್ಞೂ ರೀ, 2 ಟೈಮ್. ಹೌದನ್ರಿ? ಓಕೆ. ಈಗ ನಿಮ್ಗೆ ಹೆಂಗೆ ಇದು ಇಳುವರಿ ಹೆಂಗ್ರಿ? ನೀವು ಈ ವರ್ಷ ಹಾಕಿದ್ರಲ್ಲ, ಹೋದ ವರ್ಷ ಎಷ್ಟು ಕ್ವಿಂಟಲ್ ಬಂದು ಇಳುವರಿ? ಹೋದ ವರ್ಷ ಇಳುವರಿ ಕಡಿಮೆ ಇತ್ರಿ. ಇದು ಮಳೆ ಮಾಡಿರಂಗಿಲ್ರಿ. ಇದಕ್ಕೆ ಮಳೆ ಮಾಡಿದ್ರೆ ಇದಕ್ಕೆ ಹುಳ ಆಗಿ ದುಂಡಿಗೆ ಇದನ್ನ ಮಾಡ್ಕೊಂಡ್ ಗೂಡು ಮಾಡ್ಕೊಂಡ್ ಹುಳ ಆಗಿಬಿಡ್ತೈತ್ರಿ. ಅದು ಹುಳ ಇಲ್ಲ ಅಂದ್ರ ಕಾಯಿ ಆಕತಿ. ಈ ಮಳೆ ಮಾಡಿತ್ತಂದ್ರ ಒಟ್ಟು ಕಾಯಿ ಆಗೋದು ಕಡಿಮೆ. ಹೌದನ್ರಿ? ಈ ವರ್ಷ ಒಟ್ಟು ಮತ್ತಾಗ ಮಳೆ ಮಾಡಿ ಕಡಿಮೆ ಐತಿ, ಕಾಯಿ ಚಲೋ ಆಗ್ಯಾವ. ಕಾಯಿ ಚಲೋ ಆಗ್ಯಾವಲ್ರಿ? ಹ್ಞೂ ರೀ. ಎಲ್ಲ ನಿಮ್ದು ಅವ್ರಿಗೆ ಭಾರಿ ಚೆನ್ನಾಗೈತ್ರಿ. ಕಾಯಿ ಮಾತ್ರ ಭಾಳ ಚಲೋ ಆಗೈತ್ರಿ. ಭಾರಿ ಕಾಯಿ ಸೆಟ್ ಆಗೈತಿ. ಎಷ್ಟು ಕ್ವಿಂಟಲ್ ಬರ್ಬೋದು ಅಂತೀರಿ ಇಪ್ಪಟ್ಟಿರಿ ಇದು? ಇದು ನೋಡೋರು ಹೇಳ್ತಾರ್ರಿ, ಒಂದು 10 ಕ್ವಿಂಟಲ್ ವಿಚಾರ ಹೇಳ್ತಾರ್ರಿ. 10 ಕ್ವಿಂಟಲ್ ರೀ? ಹ್ಞೂ ರೀ. ಕಂಪ್ನಿಯವ್ರು ಬರ್ತಾರ? ಬರ್ತಾರ್ರಿ. ಹೌದ್ರಾ? ಕಂಪ್ನಿಯವ್ರು ಬರ್ತಾರ್ರಿ. ಅಡ್ಡಿಲ್ಲ ಬಿಡ್ರಿ, ಒಳ್ಳೆ ಚೆನ್ನಾಗೈತಿ, ಚಲೋ ಐತ್ರಿ. ಈ ವರ್ಷ ಅಷ್ಟು 18,000 ರೂಪಾಯಿ ಕ್ವಿಂಟಲ್ ತೊಗೊಂತಾರ ಅಂದ್ರಲ್ಲ? ಹ್ಞೂ ರೀ, 18,000 ರೀ. 18,000 ರೂಪಾಯಿ ಅಂದ್ರೆ ನಿಮ್ಗೆ ಒಳ್ಳೆ ಲಾಭ ಐತಲ್ರಿ ಹೆಂಗಂದ್ರೆ? ಐತ್ರಿ. ಎಡೆ ಗುಂಟೆ ಎಲ್ಲ ಎಷ್ಟು ಟೈಮ್ ಹೊಡ್ತೀರಿ? ಒಂದು 3 ಟೈಮ್ ರೀ ಹೊಲ ಹೊಡ್ಯೋದು. ಹೌದ್ರಾ? 3 ಟೈಮ್ ಹೊಲ ಹೊಡ್ಯೋದು, 2 ಟೈಮ್ ಗೊಬ್ಬರ ಹಾಕೋದು. ಕಾಯಿ ಮಾತ್ರ ಭಾರಿ ಆಗೈತ್ರಿ. ಬೇಡ ಕೊಟ್ರಿ ಇನ್ನೊಂದು ಟೈಮ್ ಅಷ್ಟೇ ರೀ. ನೀರು ಮುಗಿತೀನಿ. ಕಾಯಿ ಬಲಿತ್ತು ಒಣಗಾಕತ್ತೆ, ನೀರು ಬಿಡಂಗಿಲ್ಲ ಇದಕ್ಕೆ. ನೀರು ಒಂದು 5-6 ನೀರು ಹಸದ ರೀ. ಅಂದ್ರೆ ಗೋವಿನ ಜೋಳಕ್ಕಿಂತ 1-2 ನೀರು ಕಮ್ಮಿ ಬೇಕಾಗ್ತದೆ. ನೀರು ಕಡಿಮೆ ರೀ. ಹೌದ್ರಾ? 3 ತಿಂಗಳು ಬೆಳೆ ರೀ ಅದು. 3 ತಿಂಗಳ ಬೆಳೆ? 3-3.5 ತಿಂಗಳಿಗೆ ಎಲ್ಲ ಬೆಳೆ ಕಟಾವ್ ಆಕತಿ. ಹೌದನ್ರಿ? ಗೊಂಜಾಳ 4 ತಿಂಗಳ ಮೇಲೆ ಹಾಕತ್ರಿ. ಅದೆಲ್ಲ ಕಾಳು ಬಲಿಬೇಕಾದ್ರೆ ಇದು 3-3.5 ತಿಂಗಳಿಗೆ ಕುಲ ಹಾಕತಿ. ಅಂದ್ರೆ ಪೂರ್ತಿ ಒಣಗಿಂದ ಹರಿತೀರಿ ಕಾಯಿ ನೀವು? ಹೌದ್ರಿ, ಪೂರ್ತಿ ಒಣಗಿಂದನ ರೀ. ಅವ್ರು ಅಂದ್ರ ಕಂಪ್ನಿರ ಬಂದು ಹರ್ಕೊಂಡು ಹೋಗ್ತಾರ? ಇಲ್ಲ, ನಾವ ರೈತರ ಹರಿಸಿ ಆಳ್ ಹಚ್ಚಿ ಹರಿಸಿ ಗಾಡಿಲಿ ಎಲ್ಲ ಮಿಷನ್ ಇಲ್ಲ ಗಾಡಿಲಿ ಉಳಿಸಾಡಿ ಕಾಳು ಕುಲ ಮಾಡಿ ನಾವ ಚೀಲ ತುಂಬಿ ಪ್ಯಾಕ್ ಮಾಡಿ ಕಂಪ್ನಿ ಕೊಡೋದು. ಹೌದನ್ರಿ? ನೀವು ಬಿತ್ತಿರ್ತಿರಲ್ರಿ, ಇದನ್ನ ಕೈಂಗ ಬೀಜ ಕೈಲಿ ಹಾಕ್ತಿರ ಅಥವಾ ಹೆಂಗ್ರಿ? ಇಲ್ಲ, ಆಳ್ ಹಚ್ಚಿ ಕೈಲಿ ಉರೋದ್ರಿ. ಗುಣಿ ಗೇಣಿಗೊಂದ್ ಉರೋದು, ಗೇಣದ ಚೋಟಿಗೆ. ಹೌದನ್ರಿ? ಹಂಗ ಊರ್ಕಿಂತ ಹೋಗಿ ಇದು ಮಾಡೋದ್ರಿ. 1 ಎಕರೆಗೆ ಎಷ್ಟು ಪ್ಯಾಕೆಟ್ ಬೇಕ್ರಿ? ಇದು 1 ಎಕರೆಗೆ 2 ರೀ ಪ್ಯಾಕೆಟ್. 2 ಪ್ಯಾಕೆಟ್ ಬೇಕ್ರಾ? 2 ಪ್ಯಾಕೆಟ್ ಬೀಜ ಕರೆ ಹೋಗ್ತಾವ. ಹೌದನ್ರಿ? 6 ಕೆಜಿ ಪ್ಯಾಕೆಟ್ ರೀ. ಅವ 6 ಕೆಜಿ 2 ಪ್ಯಾಕೆಟ್ ಹೋಗ್ತಾವ. 2 ಪ್ಯಾಕೆಟ್ ಹೋಗ್ತಾವ್ರಿ. ಹ್ಞೂ. ಇದನ್ನ ಹೆಂಗ್ರಿ ನೀವು ಹೊಸ ರೈತರು ಯಾರು ತಗೋಬೇಕಂತಂದ್ರ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು? ಯಾರ ಕಡೆ ನಾವು ಅವ್ರ ಭೇಟಿ ಆಗ್ಬೇಕು ಅಂತ ಹೊಸ ರೈತರು ಹಾಕ್ಬೇಕನ್ನೋರಿದ್ರ ಅವ್ರ ಫೋನ್ ಹಚ್ಚಿ ಹಾಕ್ಬೋದಲ್ಲ? ಅವ್ರ ನಂಬರ್ ಕಂಪ್ನಿಯರ್ ನಂಬರ್ ಇಲ್ರಿ, ಏಜೆಂಟ್ರದ ಕೊಡ್ರಲ್ಲ. ಏಜೆಂಟ್ರದ ಕೊಡ್ರಿ. ಕೊಡ್ತೀರ ಈಗ? ಹೇಳ್ರಿ. 8105 ಹ್ಞೂ ರೀ 87 ಹ್ಞೂ ರೀ 822 8 ರೀ. ಹೌದ್ರಾ? ಓಕೆ. ಹೌದನ್ರಿ? ನೋಡ್ತಾ ಇದ್ದಾರಲ್ಲ ರೈತ ಬಾಂಧವರು, ಇವಾಗ ಅವ್ರಿಗೆ ಹಾಕುವಂಥ ಯಾರಾದರೂ ರೈತರಿದ್ದರೆ ಈ ಸ್ಕ್ರೀನ್ ಮೇಲೆ ಏಜೆಂಟ್ರ ನಂಬರ್ ಹಾಕಿದ್ದೀನಿ. ಇದು ಕಡಿಮೆ ದಿನದಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿ ಬರುತ್ತೆ. ಇದು ಮಳೆಗಾಲ ಮುಗಿದ ನಂತರ ಹಾಕುವ ಅವರಿ ಬೆಳೆ. ಮಳೆಗಾಲ ಇಲ್ಲ ಅಂದರೆ ಅಥವಾ ಮೋಡ ವಾತಾವರಣ ಇಲ್ಲ ಅಂದರೆ ಇದು ಹೆಚ್ಚಿನ ಇಳುವರಿ ಬಂದು ರೈತರಿಗೆ ಹೆಚ್ಚಿನ ಲಾಭವಾಗುತ್ತಂತೆ.